ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಈಗ ಯಾಕೆ ಕ್ಯಾಲಿಫೋರ್ನಿಯಾ ರೆಫರೆಂಡಮ್ ಅನ್ನು ಮಾಡಿಸೋದಕ್ಕೆ ಮುಂದಾಗಬಾರ್ದು? ಅಲ್ಲ, ಅಮೆರಿಕ ಖಲಿಸ್ತಾನಿ ರೆಫರೆಂಡಮ್ ಮಾಡಿಸುತ್ತೆ ಅನ್ನೋದಾದರೆ ನಾವು ಕ್ಯಾಲಿಫೋರ್ನಿಯಾ ರೆಫರೆಂಡಮ್ ಅನ್ನು ಯಾಕೆ ಮಾಡಿಸಬಾರ್ದು ಅಲ್ವಾ? ಅದನ್ನು ನಾವೇ ಮಾಡಿಸ್ಬೇಕು ಅಂತಲೂ ಏನಿಲ್ಲ. ಈಗ ಸದ್ಯಕ್ಕಲ್ಲಿ ನಡೀತಿರೋ ಬೆಳವಣಿಗೆಗಳು ಕ್ಯಾಲಿಫೋರ್ನಿಯಾದ ಅಮೆರಿಕಾದಿಂದ ಹೊರಹೋಗುವ ಬೇಡಿಕೆ ಮತ್ತು ಕೂಗು ಏನಿತ್ತು ಅದಕ್ಕೆ ಸಾಕಷ್ಟು ಶಕ್ತಿಯನ್ನು ತುಂಬುತ್ತಾ ಇದೆ. 4 ದಿನಗಳಿಂದ ಅಲ್ಲಿ ನಡೀತಿರೋ ಹಿಂಸಾಚಾರ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಅಮೆರಿಕಾದ ಫೆಡರಲ್ ಗವರ್ನಮೆಂಟ್ ನ್ಯಾಷನಲ್ ಗಾರ್ಡ್ಸ್ನ ಜೊತೆ ಸೇನೆಯನ್ನು ಕೂಡ ಅಲ್ಲಿಗೆ ನಿಯೋಜನೆ ಮಾಡಿದೆ. ಕ್ಯಾಲಿಫೋರ್ನಿಯಾದ ಗವರ್ನರ್ ಅನ್ನ ಅಗತ್ಯ ಬಿದ್ದರೆ ಬಂಧಿಸುವುದಾಗಿ ಟ್ರಂಪ್ ಘರ್ಜಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಅಮೆರಿಕಾದಲ್ಲಿ ನಡೀತಿರುವ ಆಂಟಿ ಐಸ್ ಪ್ರತಿಭಟನೆಗಳು ಲಾಸ್ ಏಂಜಲೀಸ್ ಅನ್ನು ದಾಟಿ ನಾನಾ ಕಡೆಗಳಿಗೆ ವ್ಯಾಪಿಸ್ಕೊಳ್ತಾ ಇವೆ. ಹಾಗಾದರೆ ಅಮೆರಿಕಾದಲ್ಲಿ ಏನಾಗ್ತಾ ಇದೆ? ಕ್ಯಾಲಿಫೋರ್ನಿಯಾಗೆ ಅಮೆರಿಕಾನ ಬಿಟ್ಟು ಹೊರ ಹೋಗೋ ಅವಕಾಶ ಇದೆಯಾ? ಆ ಬಗ್ಗೆ ಅಮೆರಿಕಾದ ಸಂವಿಧಾನ ಏನು ಹೇಳುತ್ತೆ? ಅಕಸ್ಮಾತ್ ಹೊರ ಹೋದರೆ ಅಮೆರಿಕಾಗಾಗೋ ನಷ್ಟ ಏನು? ಬನ್ನಿ ನೋಡೋಣ. ಗೆಳೆಯರೆ, ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಅಲ್ಲಿ ಶುರುವಾದ ಆಂಟಿ ಐಸ್ ಅಂದರೆ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ವಿರುದ್ಧ ಶುರುವಾಗಿರೋ ಪ್ರತಿಭಟನೆಗಳು ಈಗ ಅಮೆರಿಕಾದ ನಾನಾ ಪ್ರದೇಶಗಳಿಗೆ ವ್ಯಾಪಿಸ್ಕೊಳ್ತಾ ಇವೆ. ಸ್ಯಾನ್ ಫ್ರಾನ್ಸಿಸ್ಕೋ, ಡಲಾಸ್, ನ್ಯೂಯಾರ್ಕ್, ಸಿಯಾಟಲ್, ಸ್ಯಾನ್ ಆಂಟೋನಿಯೋ, ಶಿಕಾಗೋ ಹೀಗೆ ಎಲ್ಲೆಲ್ಲಿ ಐಸ್ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕೆ ಹೋಗ್ತಾ ಇದೆಯೋ ಅಲ್ಲೆಲ್ಲ ಜನ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅಮೆರಿಕ ಈಗ ಅಕ್ಷರಶಃ ಬೆಂಕಿಗೆ ಬಿದ್ದಂತೆ ಒದ್ದಾಡ್ತಾ ಇದೆ. ಗೆಳೆಯರೆ, ಅಮೆರಿಕಾದಲ್ಲಿ ನಡೀತಿರೋ ಈ ಗಲಭೆಗಳು, ದಂಗೆಗಳ ಬಗ್ಗೆ ಕನಿಕರ ಪಡಬೇಕಾದ ಅಗತ್ಯ ಖಂಡಿತ ಇಲ್ಲ. ಸ್ವಯಂ ಕೃತ ಅಪರಾಧದ ಬಗ್ಗೆ ಸಾನುಭೂತಿ ಅಗತ್ಯ ಆದರೂ ಏನಿರುತ್ತೆ? ನಿಮಗೆ ಗೊತ್ತಿದೆಯೋ ಇಲ್ವೋ, ಭಾರತೀಯ ಅಕ್ರಮ ವಲಸಿಗರನ್ನ ಅಮೆರಿಕ ಬೇಡಿ ತೊಡಿಸಿ ವಿಮಾನ ಹತ್ತಿಸಿ ಭಾರತಕ್ಕೆ ವಾಪಸ್ ಕಳುಹಿಸಿಕೊಡ್ತಾ ಇತ್ತು ನೋಡಿ. ಆ ಸಂದರ್ಭದಲ್ಲಿ ಅಲ್ಲಿ ಇಂಥ ಯಾವ ಪ್ರತಿಭಟನೆಗಳು ನಡೀಲಿಲ್ಲ. ಅಮೆರಿಕಾದಲ್ಲಿ ಭಾರತೀಯರ ಸಂಖ್ಯೆ ಚಿಕ್ಕದೇನಲ್ಲ, ಆದರೆ ಅವರು ಯಾರು ಈ ಮಟ್ಟಕ್ಕೆ ಆಶ್ರಯ ಕೊಟ್ಟ ನೆಲಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಲಿಲ್ಲ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಅಮೆರಿಕಾದಲ್ಲಿ ಕೆಲ ಬುದ್ಧಿವಂತರು ಶ್ರೇಷ್ಠತೆಯ ರೋಗವನ್ನು ಮೈಗಂಟಿಸಿಕೊಂಡ ಬಿಳಿತೊಗಲಿನ ಜನ ಒಂದು ಸೋಷಿಯಲ್ ಮೀಡಿಯಾ ಪೋಲನ್ನು ಮಾಡ್ತಾರೆ. ಅದರಲ್ಲಿ ಇಲ್ಲೀಗಲ್ ಮೆಕ್ಸಿಕನ್ ಅಥವಾ ಲೀಗಲ್ ಆಗಿ ಅಮೆರಿಕಾದಲ್ಲಿರುವ ಇಂಡಿಯನ್ ಯಾರು ಬೇಕು ಅಂತ ಕೇಳಿದರೆ ಅತಿ ಹೆಚ್ಚು ಜನ ಇಲ್ಲೀಗಲ್ ಮೆಕ್ಸಿಕನ್ನರೇ ಇರಲಿ ಅಂತ ವೋಟ್ ಮಾಡ್ತಾರೆ. ಯಾಕೆ ಹೀಗೆ ಅಂದರೆ, ಈ ಇಲ್ಲೀಗಲ್ ಮೆಕ್ಸಿಕನ್ನರು ಅಥವಾ ಮೆಕ್ಸಿಕೋ ಮೂಲಕ ಅಕ್ರಮವಾಗಿ ಅಮೆರಿಕಾನ ಪ್ರವೇಶ ಮಾಡಿದ ಜನ ಇದಾರಲ್ಲ, ಇವರು ಅಲ್ಲಿ ಕಡಿಮೆ ಕೂಲಿಗೆ ಕೆಲಸಕ್ಕೆ ಸಿಗ್ತಾರೆ. ಅಕ್ರಮ ವಲಸಿಗರು ಇವರೆಲ್ಲ. ಹೀಗಾಗಿ ಬಹಳಷ್ಟು ಜನಕ್ಕೆ ಬ್ಯಾಂಕ್ ಅಕೌಂಟ್ಗಳು ಕೂಡ ಇರೋದಿಲ್ಲ. ಕೆಲಸ ಮಾಡಿಸ್ಕೊಳ್ಳಿ, ಕೈಗೊಂದಷ್ಟು ಹಣ ಕೊಟ್ಟು ಕಳುಹಿಸ್ಕೊಡಿ. ಆದರೆ ಲೀಗಲ್ ಆಗಿ ಬಂದವರ ವಿಷಯದಲ್ಲಿ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಅವರು ಕಡಿಮೆ ಕೂಲಿಗೂ ಸಿಗೋದಿಲ್ಲ, ಅವರಿಗೆ ಕಾರ್ಮಿಕರಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡದೇ ಇರೋದಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನು ಅದರಲ್ಲೂ ಭಾರತದವರಾದರೆ ಅವರು ಕೆಲಸ ಮಾಡೋದಕ್ಕೆ ಅಂತಲೇ ಅಮೆರಿಕಾಗೆ ಹೋದರೂ ಕೂಡ ಕೆಲವೇ ದಿನಗಳಲ್ಲಿ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡ್ತಾರೆ ಅಥವಾ ತಾವು ಕೆಲಸ ಮಾಡುವ ಸಂಸ್ಥೆಗಳಲ್ಲೇ ತಮ್ಮ ಶಕ್ತಿ ಸಾಮರ್ಥ್ಯಗಳ ಕಾರಣಕ್ಕೆ ಬೇಗ ಉನ್ನತ ಹುದ್ದೆಗಳಿಗೆ ಹೋಗ್ತಾರೆ. ಆಮೇಲೆ ಅವರೇ ಅಮೆರಿಕಾದ ಬಿಳಿಯರಿಗೆ ಕೆಲಸ ಕೊಡಬೇಕು. ಸೊ ಸಹಜವಾಗಿ ಅಲ್ಲಿ ಭಾರತೀಯರ ಬಗ್ಗೆ ನಮ್ಮ ನೆಲಕ್ಕೆ ಬಂದು ನಮ್ಮನ್ನೇ ಕೆಲಸಕ್ಕೆ ಇಟ್ಕೋತಿದ್ದಾರೆ, ನಮ್ಮ ಕೆಲಸಗಳನ್ನು ಕಿತ್ಕೋತಿದ್ದಾರೆ ಅನ್ನೋ ಸಿಟ್ಟು ಬಿಳಿ ತೊಗಲಿನ ಜನಕ್ಕಿದೆ. ಹೀಗಾಗಿ ಜೀತ ಮಾಡಿಕೊಂಡು ಬಿದ್ದಿರೋ ಅಕ್ರಮ ವಲಸಿಗರೇ ನಮಗಿರಲಿ, ನಮ್ಮ ಹತ್ರ ಕೆಲಸ ಮಾಡಿಸೋ ಭಾರತೀಯರು ಬೇಡ ಅನ್ನೋ ಥರ ಅಲ್ಲಿನ ಬಿಳಿಯರು ವೋಟ್ ಮಾಡಿದ್ದಾರೆ. ಇವತ್ತು ಅಮೆರಿಕಾಗೆ ಬೆಂಕಿ ಹಚ್ತಾ ಇರೋದು ಅದೇ ಅಕ್ರಮ ವಲಸಿಗರು. ಅದೇ ಮೆಕ್ಸಿಕೋ ಮೂಲಕ ಅಮೆರಿಕಾಗೆ, ಲಾಸ್ ಏಂಜಲೀಸ್ಗೆ, ಕ್ಯಾಲಿಫೋರ್ನಿಯಾಗೆ ಮತ್ತು ಇನ್ನಿತರ ರಾಜ್ಯಗಳಿಗೆ ಬಂದ ಅಕ್ರಮ ವಲಸಿಗರು ಇವತ್ತು ಅಮೆರಿಕಾನ ಈ ಸ್ಥಿತಿಗೆ ತಗೊಂಡು ಬಂದಿದ್ದಾರೆ. ಗೆಳೆಯರೆ, ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ಗಳಲ್ಲಿ ಗಲಭೆಗಳಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಅಲ್ಲಿನ ಅಕ್ರಮ ವಲಸಿಗರನ್ನು ಹೊರದಬ್ಬುವುದಾಗಿ ಟ್ರಂಪ್ ಸರ್ಕಾರ ಘೋಷಣೆ ಮಾಡಿದೆ. ಈ ಕೆಲಸಕ್ಕೆ ಫೆಡರಲ್ ಗವರ್ನಮೆಂಟ್ ನ್ಯಾಷನಲ್ ಗಾರ್ಡ್ಸನ್ನು ನೇಮಕ ಮಾಡಿದೆ. ಈಗಾಗಲೇ ಸುಮಾರು 160ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಹಾಗೆ ಅಲ್ಲಿ ನ್ಯಾಷನಲ್ ಗಾರ್ಡ್ಸ್ ನೇಮಕ ಅಲ್ಲಿನ ಗವರ್ನರ್ಗಾಗಲಿ ಮೇಯರ್ಗಾಗಲಿ ಇಷ್ಟ ಇಲ್ಲ. ಕ್ಯಾಲಿಫೋರ್ನಿಯಾ ಅನ್ನೋದು ಡೆಮೊಕ್ರೆಟಿಕ್ಕರ ಪ್ರಾಬಲ್ಯ ಹೊಂದಿರೋ ಪ್ರದೇಶ, ಅಮೆರಿಕ ಅಧ್ಯಕ್ಷರದ್ದು ರಿಪಬ್ಲಿಕನ್ ಪಕ್ಷ. ಸೊ ಅಲ್ಲಿನ ಪ್ರತಿಭಟನೆಗಳ ಹಿಂದೆ ಡೆಮೊಕ್ರೆಟಿಕರು ಇದ್ದಾರೆ, ಅಮೆರಿಕಾದ ಡೀಪ್ ಸ್ಟೇಟ್ ಕೂಡ ಇದೆ. ಇನ್ನು 4 ದಿನಗಳ ಹಿಂದೆ ಶುರುವಾದ ಗಲಭೆಗಳಿನ್ನೂ ನಿಂತಿಲ್ಲ. ಇದೇ ಸಂದರ್ಭದಲ್ಲಿ ಕ್ಯಾಲಿಫೋರ್ನಿಯಾದ ಗವರ್ನರ್ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಟ್ರಂಪ್ ಘರ್ಜಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ಕ್ಯಾಲಿಫೋರ್ನಿಯಾ ಅಮೆರಿಕಾದಿಂದ ಹೊರ ಹೋಗುವ ಮಾತುಗಳನ್ನು ಆಡ್ತಾ ಇದೆ. ಗೆಳೆಯರೆ, ಕ್ಯಾಲಿಫೋರ್ನಿಯಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶ ಇದು ಅಮೆರಿಕಾಗೆ ಸೇರ್ಪಡೆಯಾಗಿ ಸುಮಾರು 175 ವರ್ಷಗಳಾಗಿವೆ. ಅದಕ್ಕೂ ಮೊದಲು ಇದು ಅಮೆರಿಕಾದ ಭೂಭಾಗನೇ ಅಲ್ಲ.
ಕ್ಯಾಲಿಫೋರ್ನಿಯಾ ಮೆಕ್ಸಿಕೋದ ಹಿಡಿತದಲ್ಲಿತ್ತು. ಅವತ್ತಿಗೆ ಮೆಕ್ಸಿಕೋ ಕೂಡ ಸ್ಪೇನ್ನ ವಸಾಹತು ಆಗಿತ್ತು. ಆ ನಂತರ 1846ರಿಂದ 1848 ನಡುವೆ ಮೆಕ್ಸಿಕನ್ ಅಮೆರಿಕನ್ ಯುದ್ಧಗಳಾದವು. ಅದಾದ ಮೇಲೆ 1848 ಒಪ್ಪಂದದ ಮೂಲಕ ಕ್ಯಾಲಿಫೋರ್ನಿಯಾ ಅಮೆರಿಕಾಗೆ ಸೇರ್ತು. ಆ ನಂತರ ಅದು ಅಮೆರಿಕಾದ ಭಾಗ ಆಯಿತು. ಗೆಳೆಯರೆ, ಕ್ಯಾಲಿಫೋರ್ನಿಯಾ ಅನ್ನೋದು ಇವತ್ತು ಅಮೆರಿಕಾದ ಅತ್ಯಂತ ಶ್ರೀಮಂತ ರಾಜ್ಯಗಳ ಪೈಕಿ ಒಂದು. ಅಮೆರಿಕಾಗೆ ಅತಿ ಹೆಚ್ಚು ಆದಾಯವನ್ನು ಕೊಡ್ತಾ ಇರೋದು ಕೂಡ ಕ್ಯಾಲಿಫೋರ್ನಿಯಾನೇ. ಕ್ಯಾಲಿಫೋರ್ನಿಯಾ ಅನ್ನೋದು ಒಂದು ದೇಶ ಆಗಿಬಿಟ್ಟಿದ್ರೆ ಅದಿವತ್ತು ಜಾಗತಿಕವಾಗಿ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅನ್ನಿಸ್ಕೊಳ್ತಾ ಇತ್ತು. ಕ್ಯಾಲಿಫೋರ್ನಿಯಾ $4.1 ಟ್ರಿಲಿಯನ್ GDP ಹೊಂದಿದೆ. ಆದರೆ ಅವರಿಗೆ ಅಮೆರಿಕ ಆಡಳಿತದ ಬಗ್ಗೆ ಒಂದು ಅಸಮಾಧಾನದ ಕಿಡಿ ಆಡ್ತಾ ಇದೆ. ಹೀಗಾಗಿ ಕ್ಯಾಲಿಫೋರ್ನಿಯಾ ತಾನು ಅಮೆರಿಕಾದಿಂದ ಹೊರಹೋಗುವ ಪ್ರಸ್ತಾವನೆಯನ್ನ, ಸ್ವತಂತ್ರಗೊಳ್ಳುವ ಪ್ರಸ್ತಾವನೆಯನ್ನ ಅಮೆರಿಕಾದ ಮುಂದೆ ಇಡ್ತಲೇ ಬರ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಅಮೆರಿಕಾದ ಯಾವುದಾದ್ರೂ ಒಂದು ರಾಜ್ಯ ಅಮೆರಿಕಾದಿಂದ ಹೊರ ಹೋಗಬೇಕು ಅಂತ ಬಯಸಿದರೆ ಹಾಗೆ ಅಂದುಕೊಂಡು ಕೂಡಲೇ ಎದ್ದು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಸಂವಿಧಾನ ಯಾವುದೇ ರಾಜ್ಯವನ್ನು ತನ್ನಲ್ಲಿ ವಿಲೀನ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ವಿವರವಾಗಿ ಹೇಳುತ್ತೆ ಹೊರತು ತನ್ನಿಂದ ಯಾವುದಾದ್ರೂ ರಾಜ್ಯ ಬೇರೆಯಾಗೋದಕ್ಕೆ ಅಮೆರಿಕ ಬಿಡುವುದಿಲ್ಲ. ಹೀಗಾಗಿನೇ ಆ ಬಗ್ಗೆ ಅವರು ತಮ್ಮ ಸಂವಿಧಾನದಲ್ಲಿ ಕೂಡ ಏನು ಹೇಳಿಕೊಂಡಿಲ್ಲ. ಆದರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಹೊರ ಹೋಗುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಮತ್ತು ಹಾಗೆ ಹೊರ ಹೋಗೋದಕ್ಕೆ ಅವಕಾಶ ಅಲ್ಲಿದೆ. ಅದಕ್ಕಾಗಿ ಅಮೆರಿಕಾದ ಒಟ್ಟು 50 ರಾಜ್ಯಗಳೇನಿವೆ ಅವುಗಳ ಪೈಕಿ 4/3 ರಾಜ್ಯಗಳೇನಿವೆ ಈ ವಿಭಜನೆಗೆ ಒಪ್ಪಿಗೆಯನ್ನು ಕೊಡಬೇಕು. ಅಂದರೆ ಆ ರಾಜ್ಯ ಹೊರಗೆ ಹೋಗೋದಾದ್ರೆ ಹೋಗ್ಲಿ ಅಂತ ಬಹುಮತದಿಂದ ಒಪ್ಪಿಗೆಯನ್ನು ಕೊಟ್ರೆ ಆಗ ಅದು ಹೊರ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕ್ಯಾಲಿಫೋರ್ನಿಯಾದ ವಿಷಯದಲ್ಲಿ ಹೀಗಾಗೋ ಮಾತಿಲ್ಲ. ಸೊ ಅಲ್ಲಿ ಅದಕ್ಕಿರೋ ಇನ್ನೂ ಒಂದು ಹಾದಿ ಅಂದ್ರೆ ಜನಮತ ಗಣನೆ. ಅದಕ್ಕಾಗಿ ಕಳೆದ ವರ್ಷವೇ ಒಂದು ವೇದಿಕೆ ಸಿದ್ಧವಾಗಿತ್ತು. ಅಲ್ಲಿ ಜನಮತ ಗಣನೆ ಆಗಬೇಕು ಅಂದ್ರೆ ಕ್ಯಾಲಿಫೋರ್ನಿಯಾದ ಸುಮಾರು 5 ಲಕ್ಷ ಜನ ಈ ರಾಜ್ಯ ಅಮೆರಿಕಾದಲ್ಲಿರಬೇಕಾ ಹೊರಗೆ ಹೋಗಬೇಕಾ ಅನ್ನೋ ಬಗ್ಗೆ ವೋಟಿಂಗ್ ಅನ್ನು ಮಾಡೋದಕ್ಕೆ ಅಥವಾ ಜನಮತ ಗಣನೆಯನ್ನ ಮಾಡಬೇಕು ಅನ್ನೋ ಹಕ್ಕೊತ್ತಾಯಕ್ಕೆ ಸಹಿ ಮಾಡಬೇಕು. ಈ ಸಹಿ ಸಂಗ್ರಹ ಅಭಿಯಾನ ಕಳೆದ ವರ್ಷದಿಂದ ಶುರುವಾಗಿದೆ. ಜುಲೈ ಅಂತ್ಯದವರೆಗೆ ಇದು ನಡೆಯುತ್ತೆ. ಅಷ್ಟರ ಒಳಗೆ ಇಲ್ಲಿ 5 ಲಕ್ಷ ಸಹಿ ಸಂಗ್ರಹ ಆಗಬೇಕು. ಆ ನಂತರ ಅಲ್ಲಿ 2028ಕ್ಕೆ ಜನಮತ ಗಣನೆಗೆ ವೋಟಿಂಗ್ ಆಗುತ್ತೆ. ಅದರಲ್ಲಿ ಲಾಸ್ ಏಂಜಲೀಸ್ನ ಮತದಾರರ ಪಟ್ಟಿಯಲ್ಲಿ ನಮೂದಾಗಿರುವ ಒಟ್ಟು ವೋಟರ್ಗಳ ಪೈಕಿ 50%ಕ್ಕೂ ಹೆಚ್ಚು ಮಂದಿ ಈ ಜನಮತ ಗಣನೆಯಲ್ಲಿ ಭಾಗಿಯಾಗಬೇಕು. ಹಾಗೆ ಮತದಾನ ನಡೆಯುತ್ತಲ್ಲ ಅದರಲ್ಲಿ 55% ಮತಗಳು ಕ್ಯಾಲಿಫೋರ್ನಿಯಾ ಅಮೆರಿಕಾದಿಂದ ಹೊರ ಹೋಗಬೇಕು ಅನ್ನೋ ಅಭಿಪ್ರಾಯದ ಪರ ಚಲಾವಣೆ ಆದ್ರೆ ಆಗ ಕ್ಯಾಲಿಫೋರ್ನಿಯಾಗೆ ಅಮೆರಿಕ ಜೊತೆಗಿರೋದು ಇಷ್ಟ ಇಲ್ಲ ಅಂತ ಭಾವಿಸಲಾಗುತ್ತೆ. ಇನ್ನು ಈಗ ಈ ಜನಮತ ಗಣನೆಯನ್ನ ಮಾಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧರಿಸೋದಕ್ಕೆ ಅಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದೆ. ಅಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಮಂದಿ ಜನಮತ ಗಣನೆ ಬೇಕು ಅಂತ ಸಹಿ ಮಾಡಿದ್ರೆ ಮುಂದಿನ 2028ಕ್ಕೆ ಆ ಬಗ್ಗೆ ವೋಟಿಂಗ್ ಆಗಬೇಕಾಗತ್ತೆ. ಇಲ್ಲಿ ಕ್ಯಾಲಿಫೋರ್ನಿಯಾ ಅಮೆರಿಕಾದಿಂದ ಹೊರಬರುತ್ತೋ ಇಲ್ಲೋ, ಯಾಕೆಂದ್ರೆ ಅದು ಸುಲಭದ ಪ್ರಕ್ರಿಯೆ ಏನಲ್ಲ. ಆದ್ರೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಶುರುವಾದ ನಂತರ ಕ್ಯಾಲಿಫೋರ್ನಿಯಾದ ಅಸಮಾಧಾನ ಕೂಡ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಕಳೆದ ವರ್ಷ ಇದೇ ಲಾಸ್ ಏಂಜಲೀಸ್ ಅಲ್ಲಿ ಕಾಳ್ಗಿಚ್ಚು ಕಾಣಿಸ್ಕೊಳ್ತು. ಆ ಸಂದರ್ಭದಲ್ಲಿ ಅಮೆರಿಕಾದ ಆಡಳಿತ ಕಾಳ್ಗಿಚ್ಚನ್ನ ನಂದಿಸುವ ಪ್ರಯತ್ನಗಳನ್ನ ಸರಿಯಾಗಿ ಮಾಡಲಿಲ್ಲ. ಕಾಳ್ಗಿಚ್ಚಿನ ಸಮಸ್ಯೆಯಲ್ಲಿ ಆಗಾಗ ಉಂಟಾಗ್ತಾ ಇದ್ರೂ ಕೂಡ ಅದನ್ನ ತಡೆಯೋದಕ್ಕೆ ಬೇಕಾದ ಕ್ರಮಗಳನ್ನ ಅಮೆರಿಕಾದ ಫೆಡರಲ್ ಗವರ್ನಮೆಂಟ್ ತಗೊಳ್ಳಿಲ್ಲ. ನಾವು ಅಮೆರಿಕಾಗೆ ಇಷ್ಟೆಲ್ಲ ಆದಾಯವನ್ನ ಕೊಡ್ತೀವಿ, ತೆರಿಗೆಯನ್ನ ಕೊಡ್ತೀವಿ, ಆದ್ರೆ ನಮ್ಮ ಬಗ್ಗೆ ಅಮೆರಿಕಾದ ಫೆಡರಲ್ ಗವರ್ನಮೆಂಟ್ಗಳಿಗೆ ಯಾವ ಕಾಳಜಿಯೂ ಇರೋದಿಲ್ಲ ಅನ್ನೋ ಅಸಮಾಧಾನ ಅಲ್ಲಿ ಭುಗಿಲೆದ್ದು ನಿಂತುಕೊಳ್ತು. ಆ ಸಂದರ್ಭದಲ್ಲೇ ಅವರು ಅಮೆರಿಕಾದಿಂದ ನಾವು ಹೊರಗೆ ಹೋಗ್ತೀವಿ ಅನ್ನೋ ಕೂಗನ್ನ ತೀವ್ರಗೊಳಿಸ್ಕೊಳ್ತಾ ಹೋಗಿತ್ತು. ಅದು ಈಗ ಟ್ರಂಪ್ ಅವರ ವಲಸಿಗರ ವಿರುದ್ಧದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ನಲ್ಲಿನ ಅಕ್ರಮ ವಲಸಿಗರು, ಅವರನ್ನ ಬೆಂಬಲಿಸುವ ಜನ ತೀವ್ರ ಪ್ರಮಾಣದ ಪ್ರತಿಭಟನೆಗಳಿಗೆ ಮುಂದಾಗಿದ್ದಾರೆ. ಅಲ್ಲಿ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿಗಳಾಗ್ತಾ ಇವೆ ಮತ್ತು ವಾಹನಗಳು ಸುಟ್ಟಿರುವುದು, ಬೆಂಕಿ ಬಿದ್ದು ಕರಕಲಾಗಿರೋ ದೃಶ್ಯಗಳು ಪ್ರತಿಯೊಂದು ರಸ್ತೆಯಲ್ಲೂ ಕಾಣ್ತಾ ಇವೆ. ಬೀದಿಗಿಳಿದ ಪ್ರತಿಭಟನಾಕಾರರನ್ನ ವಾಪಸ್ಸು ಕಳುಹಿಸೋದಕ್ಕೆ, ಅಲ್ಲಿ ಶಾಂತಿ ನೆಲೆಸುವ ಹಾಗೂ ಮಾಡೋದಕ್ಕೆ ಇದುವರೆಗೆ ಅಮೆರಿಕಾದ ಆಡಳಿತಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಈ ಗಲಭೆಗಳಿಗೆಲ್ಲ ಟ್ರಂಪೇ ಕಾರಣ ಅಂತ ಅಲ್ಲಿನ ಡೆಮಾಕ್ರೆಟಿಕ್ ಪಕ್ಷ ಹಾಗೂ ಗವರ್ನರ್ ಆರೋಪ ಮಾಡ್ತಾ ಇದ್ದಾರೆ. ಆ ಗಲಭೆಗಳನ್ನ ನಿಯಂತ್ರಿಸಿದ್ರೆ
ಅಕ್ರಮ ವಲಸಿಗರನ್ನ ಹಿಡಿದು ಹೊರಗಟ್ಟೋ ಕೆಲಸಕ್ಕೆ ಗವರ್ನರ್ ಮತ್ತು ಪ್ರಾದೇಶಿಕ ಸರ್ಕಾರ ಬೆಂಬಲವನ್ನು ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಇದಕ್ಕೆ ಡೆಮಾಕ್ರಾಟಿಕರು ಕಾರಣ ಅಂತ ಟ್ರಂಪ್ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಜಗತ್ತಿನ ನಾನಾ ದೇಶಗಳನ್ನ ಒಡೆದು ತಾನು ಲಾಭ ಮಾಡ್ಕೊಳ್ಳೋದು ಹೇಗೆ ಅಂತ ಸದಾ ಯೋಚಿಸ್ತಾ ಇದ್ದ. ಒಂದಷ್ಟು ದೇಶಗಳು ವಿಭಜನೆಯಾಗೋದಕ್ಕೆ ಕಾರಣವಾದ ಅಮೆರಿಕಾದಲ್ಲೇ ಈಗ ವಿಭಜನೆಯ ಕೂಗು ಮೊಳಗ್ತಾ ಇದೆ. ಕರ್ಮ ಹಿಂದಕ್ಕೆ ತಿರುಗಿ ಹೊಡೆಯೋದು ಅಂದ್ರೆ ಇದೇ ಅಲ್ವೇ? ಅಕ್ರಮ ವಲಸಿಗರೇ ಬೇಕು ಅಂತ ಹೇಳ್ತಿದ್ರಲ್ಲ ಅಮೆರಿಕಾದ ಬಿಳಿಯರು, ಈಗ ಅನುಭವಿಸಿ ಅಕ್ರಮ ವಲಸಿಗರ ದಾಷ್ಟ್ಯವನ್ನ. ಇದು ಗೆಳೆಯರೆ ಅಮೆರಿಕಾದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.